ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯದಲ್ಲಿ ಮತ್ತೊಂದು ಸಿದ್ಧಾಂತ ಬಗ್ಗೆ ನಿಮಗೆ ಮಾಹಿತಿಯನ್ನು ಹಂಚಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಆ ಸಿದ್ಧಾಂತ ಎಕ್ಸಾಮಿನ ದೃಷ್ಟಿಯಿಂದ ಇದು ಬಹಳ ಮಹತ್ವವನ್ನ ಹೊಂದಿರುವಂತಹ ಸಿದ್ಧಾಂತ. ಇದರ ಮೇಲೆ ನಿಮಗೆ ಪಕ್ಕ 15 ಅಥವಾ 10 ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಸಿದ್ಧಾಂತ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಏನು ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತ ಅಂತೇಳಿ, ಪರ್ಚೇಸಿಂಗ್ ಪವರ್ ಪಾರ್ಟಿ ಥಿಯರಿ ಅಂತೇಳಿ. ಈ ಸಿದ್ಧಾಂತವನ್ನ 1918ರ ಇಸ್ವಿಯೊಳಗ ಗಸ್ಟವ್ ಕ್ಯಾಸಲ್ ಎಂಬ ಸ್ವೀಡನಿನ ಅರ್ಥಶಾಸ್ತ್ರಜ್ಞ ಈ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿ ವಿವರಿಸುವಂತ ಕೆಲಸವನ್ನ ಮಾಡುತ್ತಾರೆ. ಕ್ಯಾಸಲ್ ರವರು ತನ್ನ ಸಿದ್ಧಾಂತದಲ್ಲಿ ಕೊಳ್ಳುವ ಶಕ್ತಿಯ ಸರಿ ಸಮಾನತೆ ಅದರ ಆಧಾರದ ಮೇಲೆ ವಿನಿಮಯದ ನಿರ್ಧಾರದ ಸರಿಯಾದ ಹಂತ ಅಂತೇಳಿ ಪ್ರತಿಪಾದನೆ ಮಾಡುವಂತ ಕೆಲಸವನ್ನ ಗಸ್ಟಾವ್ ಕ್ಯಾಸಲ್ ಅವರು ಮಾಡ್ತಾರೆ. ಇಲ್ಲಿ ಒಂದು ದೇಶದ ಕರೆನ್ಸಿಯು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ವಿನಿಮಯವಾಗುವ ದರವು ಆ ಎರಡು ದೇಶಗಳ ಬೆಲೆ ಮಟ್ಟಗಳ ಅನುಪಾತಕ್ಕೆ ಸಮಾನವಾಗಿರಬೇಕು ಎಂಬುವುದೇ ಈ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತದ ಸಾರಾಂಶ ಆಗಿದೆ. ಏನೋ ಒಂದು ದೇಶದ ಕರೆನ್ಸಿ ಮತ್ತು ಇನ್ನೊಂದು ದೇಶದ ಕರೆನ್ಸಿ ಏನಿರ್ತಾವಲ್ಲ, ಆ ಎರಡು ಕರೆನ್ಸಿಗಳ ನಡುವೆ ಏನು ವಿನಿಮಯ ಆಗತ್ತಲ್ಲ, ಆ ವಿನಿಮಯವಾಗುವಂತಹ ಸಮಯದಲ್ಲಿ ಆ ಎರಡೂ ದೇಶಗಳ ವಸ್ತುವಿನ ಬೆಲೆಯ ಮಟ್ಟ ಏನಿರುತ್ತಲ್ಲ, ಆ ಬೆಲೆಯ ಮಟ್ಟಗಳ ಅನುಪಾತಕ್ಕೆ ಈ ವಿದೇಶಿ ವಿನಿಮಯ ದರ ಸಮಾನವಾಗಿರುತ್ತದೆ ಎಂಬುದನ್ನ ಈ ಕೊಳ್ಳುವ ಶಕ್ತಿ ಸರಿಸಮಾನ ಸಿದ್ಧಾಂತೆಯ ಪ್ರಮುಖವಂತ ಸಾರಾಂಶ ಆಗಿದೆ. ಇಲ್ಲಿ ಒಂದೇ ವಸ್ತು ಎರಡು ದೇಶಗಳಲ್ಲಿ ಒಂದೇ ಪ್ರಮಾಣದ ಹಣದಿಂದ ಖರೀದಿಸಬಹುದಾದರೆ ಆ ಕರೆನ್ಸಿಗಳು ಪಿಪಿಯ ಪ್ರಕಾರ, ಅಂದ್ರೆ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತ ಪ್ರಕಾರ ಸಮಾನವಾಗಿವೆ ಎಂಬ ಅರ್ಥವನ್ನ ಕೊಟ್ಟದ. ಏನೋ ಎರಡು ದೇಶಗಳು ಏನಿದಾವಲ್ಲ, ಆ ಎರಡು ದೇಶಗಳು ಒಂದೇ ಪ್ರಮಾಣದ ಹಣದಿಂದ ಆ ವಸ್ತುವನ್ನ ಖರೀದಿಸಲು ಸಾಧ್ಯ ಆತಂತಂದ್ರ ಆ ಎರಡು ದೇಶದ ಕರೆನ್ಸಿಗಳು ಕೊಳ್ಳುವಂತ ಶಕ್ತಿ ಸರಿಸಮಾನವಾಗಿದೆ ಎಂಬ ಅರ್ಥವನ್ನ ಕೊಟ್ಟದ ಎಂಬ ಮಾಹಿತಿಯನ್ನು ತಿಳಿಸಿಕೊಡುವಂತ ಕೆಲಸವನ್ನ ಮಾಡುತ್ತಾರೆ. ಅದಾದ್ಮೇಲೆ ಇನ್ನು ಇಲ್ಲಿ ಹೆಚ್ಚಿಗೆ ಮಾಹಿತಿ ಐತಿ ನೋಡ್ರಿ. ವಿದೇಶಿ ಹಣವು ತನ್ನ ಮೂಲ ದೇಶದಲ್ಲಿ ಸರಕುಗಳನ್ನ ಕೊಳ್ಳುವ ಶಕ್ತಿಯನ್ನ ಹೊಂದಿರುವುದರಿಂದ ಅದನ್ನು ಬೇರೊಂದು ದೇಶದ ಪ್ರಜೆಗಳು ಬಯಸುತ್ತಾರೆ ಎಂದು ಈ ಸಿದ್ಧಾಂತ ಭಾವಿಸುತ್ತದೆ. ಫಾರ್ ಎಕ್ಸಾಂಪಲ್, ಭಾರತದ ರೂಪಾಯಿಯು ನಮ್ಮ ದೇಶದಲ್ಲಿ ಕೊಂಡುಕೊಳ್ಳುವಂತ ಶಕ್ತಿ ಐತಂದ ಮೇಲೆ ಈ ಕರೆನ್ಸಿಯನ್ನ ಬೇರೆ ದೇಶದಲ್ಲಿ ಅಪೇಕ್ಷೆ ಮಾಡುವಂತ ಕೆಲಸ ಆಗ್ತದೆ. ನೋಡಿ, ನಮ್ಮ ದೇಶದಲ್ಲಿ ಈ ರೂಪಾಯಿ ಕೊಂಡುಕೊಳ್ಳುವಂತ ಶಕ್ತಿ ಐತಿ. ಹೀಗಾಗಿ ಆ ಒಂದು ನಮ್ಮ ಭಾರತದ ಕರೆನ್ಸಿಯನ್ನ ಬೇರೆ ದೇಶದ ಪ್ರಜೆಗಳು ಏನ್ ಮಾಡ್ತಾರ, ನಮ್ಮ ಭಾರತದ ರೂಪಾಯಿನ ಬಯಕೆಯನ್ನ ಮಾಡ್ತಾರೆ. ಯಾಕ? ಆ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ಐತೆ ಅಂತೇಳಿ. ಹೀಗೆ ಒಂದು ದೇಶದ ಹಣವನ್ನ ಇನ್ನೊಂದು ದೇಶದ ಹಣದೊಂದಿಗೆ ವಿನಿಮಯಿಸುವುದೆಂದರೆ ಸರಳವಾಗಿ ದೇಶೀಯ ಕೊಳ್ಳುವ ಶಕ್ತಿಯನ್ನ ವಿದೇಶಿ ಕೊಳ್ಳುವ ಶಕ್ತಿಯೊಡನೆ ವಿನಿಮಯ ಮಾಡುವುದು ಎಂದರ್ಥ. ಈಗ ಕೊಳ್ಳುವ ಶಕ್ತಿ ಐತೆ ಅಂದ್ಮೇಲೆ ಆ ದೇಶದ ಹಣವನ್ನ ಇನ್ನೊಂದು ದೇಶದ ಹಣದೊಂದಿಗೆ ನಾವೇನು ವಿನಿಮಯ ಮಾಡ್ಕೋತೀವಲ್ಲ, ಆ ವಿನಿಮಯ ಮಾಡುವಾಗ ನಮ್ಮ ದೇಶೀಯ ಒಂದು ಕೊಳ್ಳುವಂತ ಶಕ್ತಿನ ವಿದೇಶಿಗೆ ಕೊಳ್ಳುವಂತ ಶಕ್ತಿ ಒಡನೆ ವಿನಿಮಯ ಮಾಡುವುದು ಎಂಬ ಅರ್ಥವನ್ನ ಈ ಸಿದ್ಧಾಂತ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟದ. ಹೀಗಾಗಿ ಎರಡೂ ದೇಶಗಳ ನಡುವಿನ ವಿನಿಮಯವೆಂದರೆ ದೇಶಗಳ ಹಣದ ಆಂತರಿಕ ಶಕ್ತಿಯ ವಿನಿಮಯವಾಗಿರುತ್ತದೆ. ಅಂದ್ರ ಭಾರತದ ರೂಪಾಯಿ ಇದು ನಮ್ಮ ಆಂತರಿಕ, ಇದು ಅಮೆರಿಕಕ್ಕೆ ಬಿಟ್ಕೊಡ್ತದ, USA ಗೆ. ಆಮೇಲೆ ಅಮೆರಿಕದ ಡಾಲರ್ ಏನಿದೆಯಲ್ಲ, ಇದು ನಮ್ಮ ಭಾರತಕ್ಕೆ ಕೊಂಡುಕೊಳ್ಳುವಂತ ಶಕ್ತಿಯನ್ನ ವಿನಿಮಯ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತದ. ಇದು ಈ ದೇಶಕ್ಕೆ ಇದು ಆಂತರಿಕ ಆದ, ಇದು ನಮ್ಮ ದೇಶಕ್ಕೆ ಆಂತರಿಕವಾಗಿ ಪರಿಗಣಿಸುವಂತ ಕೆಲಸ ಆಗ್ತದ. ಹೀಗಾಗಿ ಈ ಆಂತರಿಕ ಶಕ್ತಿಯ ವಿನಿಮಯವಾಗಿರುತ್ತದೆ. ಆದ್ದರಿಂದ ಈ ಸಿದ್ಧಾಂತದ ಪ್ರಕಾರ ಅಪರಿವರ್ತನೀಯ ಕಾಗದ ಹಣದ ಪದ್ಧತಿಯಲ್ಲಿ ಎರಡು ದೇಶಗಳ ಹಣಗಳ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರವು ನಿರ್ಧಾರವಾಗುತ್ತದೆ. ನೋಡಿ, ವಿನಿಮಯ ದರ ಹೆಂಗ್ ನಿರ್ಧಾರ ಆಗತ್ತಂತಂದ್ರ ಆ ಹಣದ ಕೊಂಡುಕೊಳ್ಳುವಂತ ಶಕ್ತಿ ಏನಿರುತ್ತಲ್ಲ, ಅದರ ಕೊಳ್ಳುವ ಶಕ್ತಿ ಏನಿರುತ್ತಲ್ಲ, ಆ ಕೊಂಡುಕೊಳ್ಳುವಂತ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರ ನಿರ್ಧಾರವಾಗ್ತದ ಎಂಬುದು ಈ ಸಿದ್ಧಾಂತದ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ.
ಹೀಗಾಗಿ ಈ ಎರಡು ದೇಶಗಳ ಹಣಗಳ ಕೊಳ್ಳುವ ಶಕ್ತಿಗಳು ಎಲ್ಲಿ ಪರಸ್ಪರ ಸಮ ಆಗ್ತಾವಲ್ಲ ಅಲ್ಲಿ ಸಮತೋಲನ ವಿನಿಮಯದ ನಿರ್ಧಾರವಾಗುತ್ತದೆ. ಆ ಎರಡು ದೇಶದ ಕರೆನ್ಸಿ ಹಣಗಳೇನವಲ್ಲ ಅವುಗಳ ಕೊಂಡುಕೊಳ್ಳುವಂತ ಶಕ್ತಿ ಎಲ್ಲಿ ಸಮ ಆಗತ್ತಲ್ಲ, ಎಲ್ಲಿ ಪರಸ್ಪರ ಸಮಗೊಳ್ತಾವಲ್ಲ ಆವಾಗ ಸಮತೋಲನ ವಿನಿಮಯದ ನಿರ್ಧಾರವಾಗುತ್ತದೆ ಎಂಬುದನ್ನ ಗೆಸ್ಟವ್ ಕ್ಯಾಸಲ್ ಅವರು ನಮಗೆ ಮಾಹಿತಿಯನ್ನ ಹಂಚಿಕೊಟ್ಟಿದ್ದಾರೆ. ಹೀಗಾಗಿ ಈ ಸಿದ್ಧಾಂತವನ್ನು ನಾವು ಎರಡು ರೀತಿಯಲ್ಲಿ ವಿವರಣೆಯನ್ನ ಮಾಡಬಹುದು. ವಿವರಣೆಯನ್ನ ಈ ಮುಂದಿನಂತೆ ನೋಡೋಣ. ಮೊದಲನೇದಾಗಿ ಈ ಸಿದ್ಧಾಂತವನ್ನ ನಿರಪೇಕ್ಷ ಅಭಿಪ್ರಾಯದ ಮೇಲೆ ತಿಳಿಸುವಂತ ಕೆಲಸವನ್ನ ಕ್ಯಾಸಲ್ ಅವರು ಮಾಡ್ತಾರೆ. ಅದರ ಮೇಲೆ ನಿರಪೇಕ್ಷ ಆಧಾರದ ಮೇಲೆ ಅಬ್ಸಲ್ಯೂಟ್ ವರ್ಷನ್ ಅಂತೇಳಿ. ಇಲ್ಲಿ ನೋಡ್ರಿ, ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತವನ್ನ ನಿರಪೇಕ್ಷ ಅಭಿಪ್ರಾಯದಲ್ಲಿ ವಿನಿಮಯ ದರವು ಬೇರೆ ಬೇರೆ ದೇಶಗಳ ನಾಣ್ಯಗಳ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯನ್ನ ತೋರ್ಪಡಿಸಬೇಕೆಂದು ಹೇಳಲಾಗಿದೆ. ನೋಡಿ, ನಿರಪೇಕ್ಷವಾಗಿ ಫಾರ್ ಎಕ್ಸಾಂಪಲ್ ಈಗ ಭಾರತ ನಾವು ತಗೊಂಡ್ರ ಭಾರತದ ಹಣದ ಕೊಂಡುಕೊಳ್ಳುವಂತ ಶಕ್ತಿ ನಾವು ತೋರಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ಲಿ ಅದೇ ಹೇಳ್ತಾರ ಏನು, ವಿನಿಮಯ ದರವು ಬೇರೆ ಬೇರೆ ದೇಶಗಳ ನಾಣ್ಯಗಳ ಆಂತರಿಕ ಕೊಂಡುಕೊಳ್ಳುವಂತ ಶಕ್ತಿಯನ್ನ ತೋರ್ಪಡಿಸಬೇಕಂತೇಳಿ ಈ ಸಿದ್ಧಾಂತ ಹೇಳ್ತದ. ಹಂಗಂತಂದ್ರ ಅಂದರೆ ನಾಣ್ಯವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕೊಳ್ಳಲು ಸಾಧ್ಯವಿರುವ ಸರಕಿನ ಪ್ರಮಾಣದ ಅನುಪಾತಕ್ಕೆ ವಿನಿಮಯ ದರ ಸಮಾನವಾಗಬೇಕೆಂದು ಇದು ಹೇಳುತ್ತದೆ. ನಾವೇನ ನಮ್ಮ ನಾಣ್ಯ ಆಗತ್ತಲ್ಲ, ನಮ್ಮ ಕರೆನ್ಸಿ ಆಗತ್ತಲ್ಲ, ಅದು ಆಂತರಿಕವಾಗಿ ಆಗ್ಬೋದು ಮತ್ತು ಬಾಹ್ಯವಾಗಿ ಆಗ್ಬೋದು. ಅದರ ಕೊಂಡುಕೊಳ್ಳುವಂತ ಸಾಧ್ಯ ಆಗತ್ತಲ್ಲ, ಆ ಸಾಧ್ಯತೆ ಇರುವಂತ ವಸ್ತುಗಳ ಪ್ರಮಾಣದ ಅನುಪಾತಕ್ಕೆ ವಿನಿಮಯ ದರವು ಸಮಾನವಾಗಿರಬೇಕಂತೇಳಿ ಈ ಸಿದ್ಧಾಂತ ಹೇಳುತ್ತದೆ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಮೂಲಕ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಉದಾಹರಣೆ ಕೊಟ್ಟಾಗಲೇ, ಉದಾಹರಣೆ, ಭಾರತದಲ್ಲಿ $100 ಬೆಲೆ ಬಾಳುವ ಸರಕುಗಳನ್ನ ಅಮೆರಿಕದಲ್ಲಿ $50 ಬೆಲೆ ಬಾಳುತ್ತದೆ ಎಂದುಕೊಂಡರೆ ಡಾಲರ್ ಮತ್ತು ರೂಪಾಯಿಗಳ ವಿನಿಮಯದ ಅನುಪಾತ 1:2 ಇದೆ. ನಮ್ಮದು $100 ಆದ್ರೆ ಅದೇ ಒಂದು ಬೆಲೆ ಬಾಳುವಂತ ವಸ್ತುವನ್ನ ಅಮೆರಿಕದಲ್ಲಿ ಏನ್ ಮಾಡ್ತಾರೆ, $50 ಬೆಳೆ ಬಾಳುತ್ತಂತೇಳಿ ನಾವು ಭಾವಿಸ್ಕೊಂಡಾಗ ಆ ಡಾಲರ್ ಮತ್ತು ರೂಪಾಯಿಗಳ ವಿನಿಮಯದ ಅನುಪಾತ ಎಷ್ಟಾಗ್ತದೆ, 1:2 ಆಗುತ್ತದೆ. ಆದ್ದರಿಂದ ಈ ಒಂದು ಅಭಿಪ್ರಾಯದ ಪ್ರಕಾರ ಎರಡು ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತವನ್ನ ಕೊಳ್ಳುವ ಶಕ್ತಿಯ ಸರಿಸಮಾನತೆ ಅಂತೇಳಿ ನಾವಿಲ್ಲಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಅದೇನು ಅನುಪಾತ ಇದೆಯಲ್ಲ, 1:2 ಆಗ್ಬೋದು, 2:1 ಆಗ್ಬೋದು. ಈ ಅನುಪಾತವನ್ನ ನಾವು ಏನಂತೀವಿ, ಕೊಂಡುಕೊಳ್ಳುವ ಶಕ್ತಿಯ ಸರಿಸಮಾನತೆ ಅಂತೇಳಿ ಕರಿತೀವಿ. ಹೀಗೆ ನಿರಪೇಕ್ಷ ಅಭಿಪ್ರಾಯದ ಪ್ರಕಾರ ಎಲ್ಲಾ ವ್ಯಾಪಾರಸ್ಥ ದೇಶಗಳ ನಾಣ್ಯಗಳ ಕೊಳ್ಳುವ ಶಕ್ತಿ ಸಮಾನವಾಗಿದ್ದಾಗ ವಿನಿಮಯ ದರವು ಸಮತೋಲನದಲ್ಲಿ ಕಂಡು ಬರುತ್ತದೆ ಎಂಬುದನ್ನ ನಾವು ನಿರಪೇಕ್ಷ ಅಭಿಪ್ರಾಯದ ಮೂಲಕ ಗಾಸ್ಟವ್ ಕ್ಯಾಸಲ್ ಅವರು ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಇಷ್ಟಾದ್ಮೇಲೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಐತೆ ನೋಡಲಿ. ಎರಡನೇ ವಿಧಾನ ಸಾಪೇಕ್ಷ ಅಭಿಪ್ರಾಯದ ಮೂಲಕ ಈ ಸಿದ್ಧಾಂತವನ್ನ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ರಿಲೇಟಿವ್ ವೆರ್ಷನ್ ಅಂತ ಕರಿತೀವಿ. ಇದರ ಒಂದು ಅಭಿಪ್ರಾಯದ ಪ್ರಕಾರ ಸಮತೋಲನ ವಿನಿಮಯ ದರದ ಬದಲಾವಣೆಯು ವಿವಿಧ ನಾಣ್ಯಗಳ ಕೊಳ್ಳುವ ಶಕ್ತಿಯ ಬದಲಾವಣೆಗಳನ್ನ ಸೂಚಕಗಳಿಂದ ತೋರಿಸಲಾಗುತ್ತದೆ. ಏನೋ ಇಲ್ಲಿ ವಿನಿಮಯ ದರ ಬದಲಾವಣೆ ಐತಲ್ಲ, ಈ ಒಂದು ಬದಲಾವಣೆಯನ್ನ ವಿವಿಧ ನಾಣ್ಯಗಳು ಕೊಳ್ಳುವಂತ ಶಕ್ತಿಯ ಬದಲಾವಣೆಗಳಿಂದ ಈ ಸೂಚಕವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರ. ಹೀಗಾಗಿ ಈ ಪರಸ್ಪರ ಕೊಳ್ಳುವ ಶಕ್ತಿಯ ಬದಲಾವಣೆಯ ಅನುಪಾತದಿಂದ ಇದು ಉಂಟಾಗಿರುತ್ತದೆ. ಓಕೆನಾ? ಅದಾದ್ಮೇಲೆ ಈ ಸಮತೋಲನ ವಿನಿಮಯ ದರದ ಬದಲಾವಣೆಗಳನ್ನ ಎರಡು ದೇಶಗಳ ಬೆಲೆ ಮತ್ತು ಸೂಚಕಗಳ ಬದಲಾವಣೆ ಮೂಲಕ ನಾವಿಲ್ಲಿ ಅಳತೆಯನ್ನ ಮಾಡ್ತೇವೆ. ಹೀಗಾಗಿ ಈ ಬೆಲೆಗಳ ಸೂಚಕಗಳ ಅನುಪಾತದಿಂದ ಮೂಲ ವಿನಿಮಯ ದರವನ್ನ ಗುಣಿಸಿದಾಗ ಹೊಸ ವಿನಿಮಯ ದರ ನಮಗೆ ಲಭ್ಯ ಆಗ್ತದ. ಇಲ್ಲಿ ಸೂತ್ರ ಆಯ್ತು, ಆ ಸೂತ್ರ ನೀವು ನೋಡಿದಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದ. ಇಲ್ಲಿ ಹೊಸ ದರ ಐತಿ, ಮೂಲ ದರ ಇಂಟು ವಿದೇಶಿ ಪ್ರಸ್ತುತ ಬೆಲೆ ಸೂಚ್ಯಾಂಕ ಡಿವೈಡ್ ಬೈ ವಿದೇಶಿ ಮೂಲ ಬೆಲೆ ಸೂಚ್ಯಾಂಕ ಅಂತೇಳಿ, ಮೇಲ್ಗಡೆ ದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಡಿವೈಡ್ ಬೈ ದೇಶೀಯ ಪ್ರಸ್ತುತ ಬೆಲೆ ಸೂಚ್ಯಾಂಕ. ಇದರ ಮೂಲಕ ನಾವು ಏನ್ ಮಾಡ್ಬೋದು, ಅದರ ಒಂದು ಕೊಂಡುಕೊಳ್ಳುವಂತ ಶಕ್ತಿಯನ್ನ ಕಂಡು ಹಿಡಿಬಹುದು ಎಂಬುದಲ್ಲಿ ನಮಗೆ ಗೊತ್ತಾಗ್ತದೆ. ವಿದೇಶಿ ಪ್ರಸ್ತುತ ಬೆಲೆ ಸೂಚ್ಯಾಂಕ, ಇಲ್ಲಿ ದೇಶೀಯ ಪ್ರಸ್ತುತ ಬೆಲೆ ಸೂಚ್ಯಾಂಕ, ಇಲ್ಲಿ ವಿದೇಶಿ ಮೂಲ ಬೆಲೆ ಸೂಚ್ಯಾಂಕ ಮತ್ತು ದೇಶೀಯ ಮೂಲ ಬೆಲೆ ಸೂಚ್ಯಾಂಕ. ಓಕೆನಾ? ಇದನ್ನ ಇಲ್ಲಿ ಮುಂದೆ ಒಂದು ಉದಾಹರಣೆ ತೆಗೆದುಕೊಂಡು ಈ ಸಿದ್ಧಾಂತವನ್ನ ನಾವು ಇನ್ನೂ ಸ್ಪಷ್ಟವಾಗಿ ಅಧ್ಯಯನವನ್ನ
ಮಾಡಬಹುದು. ಇಲ್ಲಿ ನೋಡ್ರಿ, ಭಾರತ ಮತ್ತು ಅಮೆರಿಕ ನಡುವಿನ ಮೂಲ ವಿನಿಮಯ ದರ ₹1 30 ಸೆಂಟ್ ರೂಪಾಯಿ. ಎಷ್ಟು? 35. ಅವಾಗ ಎರಡು ದೇಶಗಳ ಮೂಲ ಬೆಲೆ ಸೂಚ್ಯಾಂಕ 100 ಎಂದು ಭಾವಿಸಿಕೊಂಡಾಗ, ಎರಡು ದೇಶಗಳ ಮೂಲ ಬೆಲೆ ಸೂಚ್ಯಾಂಕ ಎಂದು 100 ಎಂದು ಭಾವಿಸಿಕೊಂಡಾಗ ನೋಡ್ರಿ, ಇಲ್ಲಿ 100 ಹತ್ಕೊಂಡೇವಿ. ಇದು ಮೂಲ, ಇದು ವಿದೇಶಿ ಆದ್ರೆ ಇದು ದೇಶೀಯ ಒಂದು ಅನುಪಾತದ ಮೂಲ ಬೆಲೆ ಸೂಚ್ಯಾಂಕ 100 ಆಗಿದೆ. ಆ 100 ಆದ್ಮೇಲೆ ಮುಂದೊಂದು ದಿನ ಭಾರತದ ಸೂಚ್ಯಾಂಕ 300 ಆಗ್ತದ. ಬದಲಾವಣೆ, ಇದು ಬದಲಾವಣೆ ಆದಂತ ಹೊಸ ವಿನಿಮಯ ದರ 300 ಆಗ್ತದ. ಮತ್ತು ಅಮೆರಿಕದ ಬೆಲೆ ಸೂಚ್ಯಾಂಕ 150ಕ್ಕೆ ಹೆಚ್ಚಳವಾಗುತ್ತದೆ. ನೋಡಿ, ಇದು 150ಕ್ಕೆ ಅಮೆರಿಕದ ಹೆಚ್ಚಳವಾಗಿದೆ ಎಂದುಕೊಂಡಾಗ ಈಗ ಹೊಸ ವಿನಿಮಯ ದರ ಎಷ್ಟಾಗುತ್ತದೆ? ಮೊದಲಿಗೆ ₹1 30 ಸೆಟ್ಗಳಿತ್ತು. ಈಗ ಬದಲಾವಣೆ ಆಗ್ತದೆ, ಎಷ್ಟಾಗತ್ತೆ ಎಂಬುದನ್ನ ನಾವು ಸೂತ್ರದ ಮೂಲಕ ಪತ್ತೆಹಚ್ಚಬಹುದು. ಈ 100 ಕ್ಯಾನ್ಸಲ್ ಆಗ್ತದೆ. ನಾವು 300ರಿಂದ 150 ಭಾಗಿಸಲು ಆಗೋದಿಲ್ಲ. ಹಿಂಗಾಗಿ 150 ಡಿವೈಡ್ ಬೈ 300. ಇಲ್ಲಿ 0 ಇಟ್ಕೋತೇವೆ ನಾವು, 15 ಆಗ್ತದೆ. ಇಲ್ಲಿ ಮೇಲ್ಗಡೆ ಪಾಯಿಂಟ್ ಇಟ್ಕೊಳ್ಳಿ. ಇವಾಗ 300 ಒಂದಲೇ 305 15 0.5 ಗಂಟೆ. ಈ 0.5 ಇಂಟು 30ರಿಂದ ಗುಣಿಸಿದಾಗ ನಮಗೆ ಬರುವಂತ ಉತ್ತರ ಎಷ್ಟಾಗ್ತದೆ? 15 ಬರುತ್ತದೆ. ಹೀಗಾಗಿ ಹೊಸ ವಿನಿಮಯ ದರ ಎಷ್ಟು ಬಂತು? 15 ಸೈಟ್ಗಳು ಬಂತು. ಮೊದಲೇಕು 1 ಸೈಟ್ ₹1 ಸೈಟ್ ಇತ್ತು. ಇವಾಗ ಅದೇ ₹1 15 ಸೈಟ್ಗಳಷ್ಟು ಹೊಸ ವಿನಿಮಯ ದರ ನಿರ್ಧಾರ ಆಗ್ತದೆ ಎಂಬುದು ಈ ಸೂತ್ರದ ಮೂಲಕ ನಮಗೆ ಸ್ಪಷ್ಟವಾಗಿ ಮಾಹಿತಿ ಲಭ್ಯ ಆಗ್ತದೆ. ಹೀಗೆ ಭಾರತದಲ್ಲಿನ ಬೆಲೆಗಳು ಅಮೆರಿಕದ ಬೆಲೆಗಳಿಗಿಂತ ಹೆಚ್ಚಾದಾಗ ವಿನಿಮಯ ದರ ಅರ್ಧದಷ್ಟು ಕಡಿಮೆ ಆಗುತ್ತದೆ. ಸ್ಥಳೀಯ ನಾಣ್ಯದಲ್ಲಿ ತಿಳಿಸಲಾಗುವ ವಿದೇಶಿ ವಿನಿಮಯ ದ್ವಿಗುಣಗೊಳ್ಳುತ್ತದೆ. ಈ ವಿಧಾನದಲ್ಲಿ ಹಳೆಯ ವಿನಿಮಯ ದರ ತಿಳಿದಾಗ ಮಾತ್ರ ಹೊಸ ವಿನಿಮಯ ದರವನ್ನ ತಿಳಿಯಲು ಸಾಧ್ಯ ಆಗ್ತದೆ. ಈಗ ನಾವೇನಾದ್ರು ಹೊಸ ಒಂದು ವಿನಿಮಯ ದರವನ್ನು ಕಂಡುಹಿಡಿಬೇಕಂತಂದ್ರ ಹಳೆಯ ವಿನಿಮಯ ದರವನ್ನ ಆಧಾರವಾಗಿ ಇಟ್ಟುಕೊಂಡಾಗ ಮಾತ್ರ ಹೊಸ ವಿನಿಮಯ ದರವನ್ನ ಕಂಡುಹಿಡಿಯಲು ಸಾಧ್ಯ ಆಗುತ್ತದೆ ಎಂಬುದು ಈ ಸಿದ್ಧಾಂತ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡುತ್ತದೆ. ಇಷ್ಟೆಲ್ಲ ಆದ್ಮೇಲೆ ಈ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕ ನಾವು ಏನ್ ಮಾಡ್ಬೋದು? ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡ್ಬೋದು. ರೇಖಾಚಿತ್ರದ ಮೂಲಕ ನಾವು ಕೊಂಡುಕೊಳ್ಳುವಂತ ಶಕ್ತಿ ಈಗ ನಾವು ಕಾಣ್ತೀವಿ. OX ಅಕ್ಷದಲ್ಲಿ ವಿದೇಶಿ ವಿನಿಮಯದ ಪ್ರಮಾಣವನ್ನ ತೋರಿಸಲಾಗಿದೆ. OY ಅಕ್ಷದಲ್ಲಿ ವಿನಿಮಯ ದರವನ್ನ ಬಿಂಬಿಸಲಾಗಿದೆ. SS ರೇಖೆ ಪೂರೈಕೆ ರೇಖೆಯಾಗಿದ್ದು DD ವಿದೇಶಿ ವಿನಿಮಯ ದರದ ಬೇಡಿಕೆ ರೇಖೆಯಾಗಿದೆ. ಇಲ್ಲಿದೆಯಲ್ಲ, ಇದು R ಇದೆಯಲ್ಲ, ಇದು ಕೊಳ್ಳುವ ಶಕ್ತಿಯ ಸರಿಸಮಾನತೆಯನ್ನು ತೋರಿಸುವಂತ T ರೇಖೆಯಾಗಿದೆ. ಈ T ರೇಖೆಯನ್ನ ಈ ವಿದೇಶಿ ವಿನಿಮಯದ ಪೂರೈಕೆ ರೇಖೆ ಮತ್ತು ವಿದೇಶಿ ವಿನಿಮಯ ದರದ ಬೇಡಿಕೆ ರೇಖೆ ಈ ಬಿಂದುವಿನಲ್ಲಿ ಸಂಧಿಸುವುದರ ಮೂಲಕ ಎರಡು ದೇಶಗಳು ಈ ಬಿಂದುವಿನಲ್ಲಿ ಕೊಳ್ಳುವಂತ ಶಕ್ತಿ ಸರಿಸಮಾನತೆ ಅದೇ ಐತಂತೇಳಿ ಈ ಬಿಂದು ನಮಗೆ ಏನ್ ಮಾಡ್ತದ? ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ. ಅದಕ್ಕೆ ಬದಲಾಗಿ ಬೈ ಚಾನ್ಸ್ ಆಗಿ ಏನಾದ್ರು ವಿನಿಮಯ ದರ ಕಡಿಮೆ ಆತಂತಂದ್ರ ಅವಾಗ ಪೂರೈಕೆ ಪ್ರಮಾಣ ಕಡಿಮೆ ಆಗುತ್ತದೆ ಮತ್ತು ಅದರ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದೆ. ಏನೋ ವಿನಿಮಯ ದರ ಕಡಿಮೆ ಆಗ್ತಂದ್ರ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದೆ, ಅದು ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದೆ. ಅದಕ್ಕೆ ವಿರುದ್ಧವಾಗಿ ವಿನಿಮಯ ದರ ಏನಾದ್ರು ಹೆಚ್ಚಳವಾತಂತಂದ್ರ ಅದರ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ. ಇಲ್ಲಿ ನೋಡ್ರಿ, ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ, ಆದ್ರೆ ಅದರ ಪೂರೈಕೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಇಲ್ಲಿ ನೋಡಿ, ಹೆಚ್ಚಳ ಆಗ್ತದೆ. ಹೀಗಾಗಿ ಈ ಹೆಚ್ಚಳ ಮತ್ತು ಕಡಿಮೆ ನಮ್ಗೆ ಎರಡು ಬೇಡ ಅಂತಂದ್ರ ಎರಡು ದೇಶಗಳು ಮಾಡ್ಬೋದು, ಈ ವಿದೇಶಿ ವಿನಿಮಯ ದರದ ಬೇಡಿಕೆ ರೇಖೆ ಮತ್ತು ವಿದೇಶಿ ವಿನಿಮಯ ದರದ ಪೂರೈಕೆ ರೇಖೆ ಈ ಬಿಂದುವಿನಲ್ಲಿ ಏನ್ ಸಂಧಿಸ್ತಾವಲ್ಲ, ಆ ಸಂಧಿಸುವ ಬಿಂದುವಿನಲ್ಲಿ ಕೊಳ್ಳುವ ಶಕ್ತಿಯ ಸರಿಸಮಾನತೆಯನ್ನ ತೋರಿಸುವಂತ ಕೆಲಸವನ್ನ ಈ ಟಿ ರೇಖೆ ಮಾಡ್ತದೆ. ಹೀಗಾಗಿ ಈ ಟಿ ರೇಖೆಯಲ್ಲಿ ಎರಡು ದೇಶಗಳು ಮಾಡ್ತಾವು ಸಮಾನತೆಯನ್ನ ಸಾಧಿಸುತ್ತವೆ ಎಂಬುದು ಈ ಒಂದು ರೇಖಾಚಿತ್ರ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ. ಓಕೆನಾ? ಇಷ್ಟ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಯಲ್ಲಿ ಐತಿ. ಈ ವಿವರಣೆ ನೀವೇ ಮಾಡಬಹುದು, ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆಯುವಂತ ಕೆಲಸವನ್ನ ಮಾಡ್ಕೊಳ್ಬೇಕು. ಕೊನೆಗೆ ಈ ಸಿದ್ಧಾಂತದ ಟೀಕೆಗಳನ್ನ ನಾವು ಗಮನಿಸೋಣ. ಟೀಕೆಗಳು ಹೇಗೆ ಈ ಸಿದ್ಧಾಂತ ಮುಗಿತದ? ಟೀಕೆಗಳು. ಮೊದಲನೇ ಟೀಕೆ, ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಸಂಬಂಧ ಕಲ್ಪನೆ ಅಸಮಂಜಸವಾಗಿದೆ.
ಬೆಲೆ ಸೂಚ್ಯಾಂಕದ ಸಮಸ್ಯೆ ಉಂಟಾಗ್ತದೆ. ಮುಕ್ತ ವ್ಯಾಪಾರದ ಕಲ್ಪನೆ ಅಸಂಬದ್ಧವಾಗಿದೆ. ಬಂಡವಾಳ ಚಲನೆಯ ಪರಿಣಾಮದ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ. ಆಮೇಲೆ ಬೆಲೆಗಳ ಮೇಲೆ ವಿನಿಮಯ ದರದ ಪರಿಮಾಣವನ್ನ ಉಪೇಕ್ಷೆ ಮಾಡಲಾಗಿದೆ. ಇದೊಂದು ಅಪೂರ್ಣ ಸಿದ್ಧಾಂತವಾಗಿದೆ. ಮತ್ತು ಅಲ್ಪಕಾಲಿಕ ಬದಲಾವಣೆಗಳನ್ನ ಉಪೇಕ್ಷೆ ಇಟ್ಟುಕೊಳ್ಳಲಾಗಿದೆ. ಇನ್ನೊಂದು ಯಾವುದು, ಸರ್ಕಾರಿ ಹಸ್ತಕ್ಷೇಪದ ಪರಿಣಾಮದ ಉಪೇಕ್ಷೆ ಉಂಟಾಗಿದೆ. ಓಕೆನಾ? ಇಷ್ಟು ಸಿದ್ಧಾಂತದ ಟೀಕೆಗಳು ಆಗಿದೆ. ಇಲ್ಲಿಗೆ ಈ ಕೊಳ್ಳುವ ಶಕ್ತಿಯ ಸರಿಸಮಾನತೆ ಸಿದ್ಧಾಂತ ಮುಗಿದ್ದು, ಈ ಸಿದ್ಧಾಂತವನ್ನ 10 ಅಥವಾ 15 ಅಂಕಕ್ಕೆ ಪ್ರತಿ ವರ್ಷ ಕಂಪಲ್ಸರಿ ಆಗಿ ಪ್ರಶ್ನೆ ಕೇಳ್ತಾರೆ. ಹೀಗಾಗಿ ನೀವು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಈ ಸಿದ್ಧಾಂತವನ್ನ ಪರೀಕ್ಷೆಯಲ್ಲಿ ಬರೀಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.